ಅತಿಪನ್ಯಾಸಕ ಬಂಧುಗಳೇ, ಇಂದು ನಾನು ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ಅತಿಪನ್ಯಾಸಕರ ಒಂದು ದಿನದ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿದ್ದು, ಈಗಾಗಲೇ ನಮ್ಮ ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ಮತ್ತು ಬೀದರ್ ಜಿಲ್ಲಾಧ್ಯಕ್ಷರ ಪ್ರಮುಖರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಂದು ಮನವಿಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಸಕಾರಾತ್ಮಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ. ಈಗಾಗಲೇ ಮಾನ್ಯ ಕಾನೂನು ಸಚಿವರು ಮತ್ತು ಮಾನ್ಯ ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಸರ್ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಯಾವುದೇ ಕಾರಣಕ್ಕೂ ನಾನ್ ಕ್ವಾಲಿಫೈಡ್ ಇದ್ದಂಥ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅದು 1 ವರ್ಷ ಅಥವಾ 2 ವರ್ಷ ಅವಕಾಶ ಕೊಡತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದು, ಯಾರೂ ಕೂಡ ಅತಿಪನ್ಯಾಸಕರು ಅಧೈರ್ಯಗೊಳ್ಳದೆ ಎಲ್ಲರೂ ಕೂಡ ಧೈರ್ಯವಾಗಿರ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಕಳೆದ ಇನ್ನೊಂದು ವಾರದಲ್ಲಿ ನಮ್ಮೆಲ್ಲರೂ ಕೂಡ ನಾವು ಕಾರ್ಯದಲ್ಲಿ ತೊಡಗುತ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಪಡಿಸ್ತೇನೆ. ಜೊತೆಗೆ ಯಾರೂ ಕೂಡ ವಾಟ್ಸಪ್ ಸಂದೇಶಗಳಿಗೆ ಸುಳ್ಳು ಸಂದೇಶಗಳಿಗೆ ಯಾರೂ ಕೂಡ ಆ ಸಂದೇಶಗಳನ್ನು ನೋಡಿಕೊಂಡು ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಪರವಾಗಿ ಕಾನೂನು ಸಚಿವರು ಈ ಹಿಂದೆ ಹೇಳಿದಂತೆ ವಿಶೇಷ ಕಾನೂನು ತಿದ್ದುಪಡಿಯನ್ನು ಮಾಡಬೇಕಂತೇಳಿ ನಿಂತಿದ್ದಾರೆ. ಆ ಒಂದು ಪ್ರಕ್ರಿಯೆ ಕೂಡ ಮುಂದುವರೆದಿದ್ದು, ದಯವಿಟ್ಟು ಎಲ್ಲರೂ ಕೂಡ ಧೈರ್ಯವಾಗಿರಬೇಕಂತೇಳಿ ಈ ಮೂಲಕ ಎಲ್ಲ ರಾಜ್ಯದ ಉಪನ್ಯಾಸಕರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಜೈ ಭುವನೇಶ್ವರಿ.